ಬಡತನ ಬಂದರೂ ಕೂಡ ಹೆಚ್ಚು ಛಲ ಬೇಕು, ಜ್ಞಾನದ ಹಸಿವು ಬೇಕು. ಅದರಿಂದಾಗಿ ಇವತ್ತು ಮುಖ್ಯಮಂತ್ರಿನೂ ಆದೆ, ಹಣಕಾಸಿನ ಮಂತ್ರಿಯೂ ಆದೆ. ಆದರೆ ನಿಮ್ಮಷ್ಟಾಗಲಿಲ್ಲ. ನೀವು ಎಷ್ಟು 17 ಬಜೆಟ್ ಆಯಿತು, ನಮ್ಮದು ಬಹುಶಃ 5-6ನೇ ಬಜೆಟ್. ಆದರೆ ಫಿನಾನ್ಸ್ ಮಿನಿಸ್ಟರ್ ಆದೆ, ಶಿಕ್ಷಣ ಸಚಿವನಾದೆ. ಆಗಲೂ ಕೂಡ ನಾವು ಒಂದು ರೀತಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಏನು ಗೊತ್ತಾ, ಭೂತಕ್ಕೆ ಕೊಟ್ಟ ಕೊಳ್ಳಿ ಅಂತೀವಿ. ಭೂತಕ್ಕೆ ಕೊಟ್ಟಿ ಕೊಳ್ಳಿ ಅಂದರೆ ಅದು ಕಡಿಯುವುದೇ ಅಲ್ವಾ? ಯಾವುದು ಭೂತದ್ದು ಇದಾಗ್ತದಲ್ಲ ಎವ್ರಿ ವರ್ಷ, ಕೋಲ ಅಥವಾ ಅಲ್ಲ ಭೂತ ಕೋಳಿ ಕೊಡುವಂಥದ್ದು. ನಾನೆಲ್ಲ ಚಿಕ್ಕಂದಿನಲ್ಲಿ ಕೂಡ ಭೂತಕ್ಕೆ ಕೊಟ್ಟ ಕೋಳಿ ಅಂದರೆ ನಮ್ಮದು ಮರಣ ನಿಶ್ಚಿತ, ಅದಕ್ಕೆ ಭಯಪಡುವಂಥದ್ದು ಏನಿಲ್ಲ. ಆ ರೀತಿಯಲ್ಲಿ ನಾವು ಬೆಳೆದು ಇವತ್ತು ಕೇಂದ್ರದಲ್ಲಿ ಕೂಡ ಯಾರಾದರೂ ಒಂದು ಪೋರ್ಟ್ಫೋಲಿಯೋ 5 ವರ್ಷದಲ್ಲಿ ನಿರ್ವಹಿಸೋದಲ್ಲ. ನಾನು 7 ಪೋರ್ಟ್ಫೋಲಿಯೋ 5 ವರ್ಷದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಾದರೂ ಯಾವ ಪೋರ್ಟ್ಫೋಲಿಯೋದಲ್ಲಿ ಸಮಸ್ಯೆ ಬಂದರೆ ಫೋನ್ ಮಾಡಿ ಕರೆಯೋದು, ಈ ಪೋರ್ಟ್ಫೋಲಿಯೋ ನೀವು ನೋಡಿಕೊಳ್ಳು ಅಂತೇಳಿ. ಆದ್ದರಿಂದ ಅನೇಕ ಪೋರ್ಟ್ಫೋಲಿಯೋಗಳನ್ನು ನಿರ್ವಹಿಸತಕ್ಕಂಥ ಒಂದು ಜವಾಬ್ದಾರಿ ಇದು ನಾನು ನಿಮಗೆ ಯಾಕೆ ಹೇಳುವುದಂದರೆ, ಯಾವುದೂ ಅಸಾಧ್ಯ ಅಲ್ಲ. ಹಠ ಬೇಕು, ಛಲ ಬೇಕು, ಧೈರ್ಯ ಬೇಕು.